ಮುಂದೊಂದು ದಿನ ಒಂದು ತೆಂಗಿನಕಾಯಿ ಕೂಡ 100 ರೂಪಾಯಿ ಆಗುತ್ತೋ ಚಾನ್ಸಸ್ ಇದೆ. ಈಗಲೇ ಕೆಲವೊಂದು ಕಡೆ 50 ರೂಪಾಯಿಂದ 60 ರೂಪಾಯಿವರೆಗೂ ಒಂದು ಎಳ್ನೀರನ್ನ ಮಾಡ್ತಿದ್ದಾರೆ. ಏನಕ್ಕಂದ್ರೆ ತೆಂಗಿನ ಲಾಭಗಳು ಅನ್ನೋದು ಅಷ್ಟಿದೆ ತೆಂಗಿನಕಾಯಿ ಕುಡಿಯೋದ್ರಿಂದ. ಸೊ ನಾನು ರೈತರಿಗೆ ಏನು ಹೇಳ್ತೀನಿ ಅಂದರೆ, ಪ್ರತಿಯೊಬ್ಬರು ಕೂಡ ಎಷ್ಟಾಗುತ್ತೋ ಅಷ್ಟು ತೆಂಗಿನಕಾಯಿ ಮರಗಳನ್ನು ಹಾಕಿ. ಈ ಅಡಿಕೆಗೆ ಮತ್ತು ತೆಂಗುಗೆ ಏನು ಡಿಫ್ರೆನ್ಸ್ ಅಂದರೆ, ಈ ತೆಂಗು ಎಷ್ಟು ಬೆಳೆದ್ರೂ ಕೂಡ ರೇಟ್ ಅನ್ನೋದು ಬೀಳೋದಿಲ್ಲ. ನಾವು ಪೂಜೆಗೆ ಬಳಸ್ತೀವಿ, ಅಡುಗೆಗೆ ಬಳಸ್ತೀವಿ, ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ, ಮತ್ತು ಅದರ ಎಳ್ನೀರನ್ನು ಕುಡಿತೀವಿ. ಅಂದರೆ ಈ ತೆಂಗಿನ ಮರದ್ದು ಒಂದು ಭಾಗ ಕೂಡ ವೇಸ್ಟ್ ಮಾಡಲ್ಲ ನಾವು. ಇದನ್ನು ಚಪ್ರಕ್ಕೆ ಬಳಸ್ತೀವಿ, ಮತ್ತು ಇದನ್ನು ಕೂಡ ಅಲಿಗೆಗಳಾಗಿ ಕಟ್ ಮಾಡ್ಕೊಳ್ತೀವಿ. ಅಷ್ಟು ಅಡ್ವಾಂಟೇಜ್ ತೆಂಗದಿದೆ. ಕೆಲವು ಕಡೆ ಏನಾಗ್ತಿದೆ ಅಂದರೆ, ಹಲವಾರು ರೋಗಗಳು ಬಂದು ತೆಂಗಿನಕಾಯಿ ಅಂದರೆ ಒಂದು ಏರಿಯಾದೇ ತೆಂಗಿನ ಗಿಡಗಳು ಅನ್ನೋದು ಸಾಯ್ತಿದೆ. ಸೊ ಮುಂದಿನ ದಿನಗಳಲ್ಲಿ ನೀವು ಕೂಡ ತೆಂಗು ನಡೋದ್ರಿಂದ ಒಳ್ಳೆ ಆದಾಯವನ್ನು ಮಾಡ್ಬೋದು. ಇನ್ನೊಂದು 5 ವರ್ಷದಲ್ಲಿ ರೈತರಿಗೆ ಈಗಲೇ 30 ರೂಪಾಯಿವರೆಗೂ ಕೂಡ ಸಿಕ್ಕಿದೆ. ಲಾಸ್ಟ್ ಟೈಮ್ ಎಲ್ಲ 30, 35, 40 ರೂಪಾಯಿವರೆಗೂ. ಸೊ ಇನ್ನೊಂದು 5 ರಿಂದ 10 ವರ್ಷದಲ್ಲಿ ಒಂದು ತೆಂಗಿನಕಾಯಿ 100 ರೂಪಾಯಿ ಕೂಡ ಆದರೂ ಆಗ್ಬೋದು. ಸೊ ರೈತರು ಆದಷ್ಟು ತೆಂಗುವನ್ನು ಬೆಳೀರಿ. ನಿಮ್ಮ ಮನೆ ಹತ್ರ ಏನಾದರೂ ಜಾಗ ಇತ್ತು ಅಥವಾ ನಿಮ್ಮ ಹೊಲದಲ್ಲಿ ಏನಾದರೂ ಜಾಗ ಇತ್ತು ಅಂದರೆ, ಉತ್ತರ ಮತ್ತು ದಕ್ಷಿಣಕ್ಕೆ ತೆಂಗಿನ ಗಿಡಗಳನ್ನು ಹಾಕಿ ತುಂಬ ಅಂದರೆ ತುಂಬ ಲಾಭವನ್ನು ನೋಡ್ಬೋದು. ಸೊ ದಯವಿಟ್ಟು ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಎಲ್ಲರಿಗೂ ಶೇರ್ ಮಾಡಿ.